ಆತ್ಮೇರೆ ನಮಸ್ಕಾರ. ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಒಂದು ಕಾನ್ಸೆಪ್ಟ್ ಕುರಿತು ನಾವು ಅಭ್ಯಾಸ ಮಾಡ್ತಾ ಇದೀವಿ. ಈಗಾಗಲೇ ಇದಕ್ಕೆ ಸಂಬಂಧಿಸಿದಂತೆ 3 ವಿಡಿಯೋ ಪಾಠಗಳನ್ನ ನಾವು ನೋಡಿದೀವಿ. ಮೊದಲನೇದಲ್ಲಿ ಭಾರತಕ್ಕೆ ಪೋರ್ಚುಗೀಸರ ಆಗಮನ, ಎರಡನೇ ಅವಧಿಯಲ್ಲಿ ಭಾರತಕ್ಕೆ ಡಚ್ಚರ ಆಗಮನ ಮತ್ತು ಮೂರನೇ ಅವಧಿಯಲ್ಲಿ ಭಾರತಕ್ಕೆ ಆಂಗ್ಲರ ಆಗಮನ. ಈ 3 ವಿಷಯಗಳನ್ನ ತಿಳ್ಕೊಂಡಿದೀವಿ. ಇವತ್ತು ನಾವು ಭಾರತಕ್ಕೆ ಫ್ರೆಂಚರ ಆಗಮನ ಈ ಒಂದು ವಿಷಯದ ಕುರಿತು ತಿಳ್ಕೊಳ್ಳೋಣ. ಮುಖ್ಯವಾಗಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಯಾವೆಲ್ಲ ಅಂಶಗಳನ್ನ ಅಭ್ಯಾಸ ಮಾಡಬೇಕು ಅನ್ನೋದನ್ನ ಒಂದ್ಸಲ ನೋಡೋಣ. ಮೊದಲನೇದು, ಭಾರತಕ್ಕೆ ಇವ್ರ ಆಗಮನ ಆಗ್ಬೇಕಾದ್ರೆ ಒಂದು ಕಂಪನಿಯ ಸ್ಥಾಪನೆ ಮಾಡ್ತಾರೆ. ಆ ಕಂಪನಿಯ ಸ್ಥಾಪನೆ ಕುರಿತು ತಿಳ್ಕೊಳ್ಬೇಕು. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅದರ ಸ್ಥಾಪನೆ ಯಾವಾಗಾಯ್ತು, ಯಾರು ಮಾಡಿದ್ರು ಅನ್ನೋದು ನೋಡೋಣ. ಎರಡನೇ ಅಂಶದಲ್ಲಿ ಪಾಂಡಿಚೇರಿ ನಗರ ನಿರ್ಮಾಣ, ಅಂದ್ರೆ ಇವ್ರ ರಾಜಧಾನಿ, ಭಾರತದಲ್ಲಿ ಇವ್ರ ರಾಜಧಾನಿ ಪಾಂಡಿಚೇರಿ ಇತ್ತು. ಆ ನಗರ ನಿರ್ಮಾಣದ ಹಿನ್ನೆಲೆ ಏನದ ಅನ್ನೋದು ತಿಳ್ಕೊಳ್ಳೋಣ. ಆಮೇಲೆ ಮೂರನೇದು, ಪ್ರಮುಖ ವ್ಯಾಪಾರಿ ಕೇಂದ್ರಗಳು. ಇವ್ರು ಭಾರತಕ್ಕೆ ಬಂದ ಕೂಡಲೇ ಯಾವೆಲ್ಲ ವ್ಯಾಪಾರಿ ಕೇಂದ್ರಗಳನ್ನ ಎಲ್ಲೆಲ್ಲಿ ಸ್ಥಾಪನೆ ಮಾಡಿದ್ರು ಅನ್ನೋದನ್ನ ನಾವು ನೋಡೋಣ. ಆಮೇಲೆ ಇವರೊಬ್ಬರು ಗವರ್ನರ್ ಜನರಲ್ ಇದ್ದ, ಡ್ಯೂಪ್ಲೆ ಅಂತ, ಆತನ ಕುರಿತು ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಆಮೇಲೆ ಭಾರತದಲ್ಲಿ ಐರೋಪ್ಯರ ನೆಲೆಗಳು, ಈ 4 ದೇಶದವ್ರು ಏನಿದಾರಲ್ಲ, ಪೋರ್ಚುಗಲ್, ಇಂಗ್ಲೆಂಡ್, ಆಮೇಲೆ ನೆದರ್ಲ್ಯಾಂಡ್ ಮತ್ತು ಫ್ರಾನ್ಸ್, ಈ 4 ದೇಶಗಳು ಎಲ್ಲೆಲ್ಲಿ ಈ ವ್ಯಾಪಾರ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ರು ಅನ್ನೋದನ್ನ ಒಂದು ಪಟ್ಟಿ ನೋಡೋಣ. ಆಮೇಲೆ ಭಾರತ ರಾಜಕೀಯದ ಮೇಲೆ ಅಥವಾ ಭಾರತ ರಾಜಕೀಯ ಮೇಲೆ ಐರೋಪ್ಯ ಕಂಪನಿಗಳ ಪ್ರಭಾವ, ಈ 4 ದೇಶದವ್ರು ಬಂದು ಇಲ್ಲಿ ಕಂಪನಿಗಳನ್ನ ಸ್ಥಾಪನೆ ಮಾಡಿದ್ರು, ವ್ಯಾಪಾರ ಕೇಂದ್ರಗಳನ್ನ ಮಾಡಿದ್ರು. ಈ ವ್ಯಾಪಾರಿ ಕೇಂದ್ರಗಳನ್ನ ಆ ದೇಶಕ್ಕೇನೋ ಲಾಭ ಮಾಡಿಕೊಟ್ಟು, ಬಟ್ ನಮ್ಮ ಮೇಲೆ ಏನೇನು ಪ್ರಭಾವ ಬೀರ್ದು ಅನ್ನೋದನ್ನ ಈ ಕೊನೆಯ ಅಂಶದಲ್ಲಿ ನಾವು ಅಭ್ಯಾಸ ಮಾಡುವಂತ ಪ್ರಯತ್ನ ಮಾಡೋಣ. ಸೊ ಇಲ್ಲಿ ಮೊದಲನೇದೊಂದು ಅಂಶದ ಕುರಿತು ನಾವು ತಿಳಿದುಕೊಳ್ಳೋಣ. ಅದಕ್ಕೂ ಪೂರ್ವದಲ್ಲಿ ಈಗ 4 ದೇಶದವ್ರು ನಮ್ ದೇಶಕ್ಕೆ ಬಂದ್ರು ಅಂತ ಹೇಳಿದ್ನಲ್ಲ. ಸೊ ಮೊದಲನೇದು ಯಾರು ಬಂದ್ರು ಅನ್ನೋದು ಇಲ್ಲಿ ನೋಡ್ತಾ ಹೋಗ್ರಿ ನೀವು. ಮೊದಲನೇದು ಇಲ್ಲ ಅದ ನೋಡ್ರಿ, ಪೋರ್ಚುಗಲ್ ದೇಶದಲ್ಲ, ಇವರು ಮೊದಲ ಈ ಮಾರ್ಗವನ್ನು ಅನುಸರಿಸಿ ಬಂದು ಭಾರತದ ಕಲ್ಲಿಕೋಟೆ ಅಂತ ತಲುಪ್ತಾರ. ಇದು ಒಂದೇದ್ ನಾವು ಅಭ್ಯಾಸ ಮಾಡಿದೀವಿ. ಇದಾದ ಕೂಡಲೇ ಬಂದವರು ಹಾಲೆಂಡ್ದವ್ರು ಅಥವಾ ನೆದರ್ಲ್ಯಾಂಡ್. ಸೊ ಆ ದೇಶದ ರೂಟ್ ಇಲ್ಲೇ ಅದ, ಮತ್ ಅವರು ಇಲ್ಲೇ ಬಂದು ಇದ ರೂಟ್ ದಿಂದ ಬಂದ್ರು. ಇದು 2ನೇ ನಂಬರ್. ಓಕೆ. ಆಮೇಲೆ ಮೊದಲನೇದು ಪೋರ್ಚುಗಲ್, 3ನೇ ನಂಬರ್ ಬಂದವರು ಯುನೈಟೆಡ್ ಕಿಂಗ್ಡಮ್, ಬ್ರಿಟಿಷರು ಬರ್ತಾರ. ಸೊ ಇವ್ರು 3ನೇ ನಂಬರ. ಈಗ ಫ್ರಾನ್ಸ್ ಏನದಲ್ಲ ಇಲ್ಲಿ ಅದ ನೋಡ್ರಿ. ಓಕೆ. ಸೊ ಈ ಫ್ರಾನ್ಸ್ ಅವ್ರ ಮತ್ ಇದ ರೂಟ್ ಅನ್ನ ಅನುಸರಿಸಿ ಅವರು ಕೂಡ ಏನ್ ಮಾಡ್ರಿ ಹೇಳ್ರಿ, ಭಾರತಕ್ಕೆ ಬರ್ತಾರ. ಸೊ ಭಾರತಕ್ಕೆ ಬಂದ ಕೂಡಲೇ ಅವ್ರು ಯಾರ ಅನುಮತಿ ಕೇಳಿದ್ರು ಮತ್ತೆ ಯಾವ ಕಂಪನಿ ಸ್ಥಾಪನೆ ಮಾಡ್ಕೊಂಡಿದ್ರು ಅನ್ನೋದನ್ನ ಈಗ ಮೊದಲನೇ ಅಂಶದಲ್ಲಿ ನಾವು ನೋಡೋಣ. ಸೊ ಈಗ ಮೊದಲನೇದ್ ನೋಡ್ರಿ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆ ಅಂತದ. ಓಕೆ. ಶಾರ್ಟ್ ಕಟ್ ಆಗಿ ಬರ್ದಾನ, FEIC, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ. ಈ 4 ದೇಶಗಳು ಕೂಡ ಆ ದೇಶಗಳ ಹೆಸರನ್ನ ಇಟ್ಕೊಂಡ ಕಂಪನಿ ಮಾಡಿದಾವ. ಮತ್ ಕಂಪನಿಗಳು ನೋಡ್ರಿ ಹೆಸರುಗಳು ಒಂದ್ಸಲ ಹೇಳ್ತಾ ನೋಡ್ರಿ, ಪೋರ್ಚುಗೀಸ್ ಈಸ್ಟ್ ಇಂಡಿಯಾ ಕಂಪನಿ, ಡಚ್ ಈಸ್ಟ್ ಇಂಡಿಯಾ ಕಂಪನಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಮತ್ 4ನೇದು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ. ಓಕೆ. ಸೊ ಈ 4ನೇದು ಏನದಲ್ಲ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ. ಈ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಿದವ್ರು ಯಾರತ್ತಂದ್ರೆ, ಅಲ್ಲೆಲ್ಲ ಮೊದಲಿಂದ ದೇಶಗಳದ್ ನೋಡಿದ್ರ ಅಲ್ಲಿ ವರ್ತಕರು ಆ ಕಂಪನಿಗಳನ್ನ ಸ್ಥಾಪನೆ ಮಾಡಿದಾರೆ. ಬಟ್ ಈ ದೇಶದ ಹಂಗಾಗಿಲ್ಲ. ಫ್ರಾನ್ಸ್ನ ದೊರೆ 14ನೇ ಲೂಯಿ ಅಂತ ಏನಿದ್ದಲ್ಲ, ಈ 14ನೇ ಲೂಯಿ ಮತ್ತ ಇವನೊಬ್ಬ ಅರ್ಥಮಂತ್ರಿ ಇದ್ದ, ಆತನ ಹೆಸರು ಕೋಲ್ಬರ್ಟ್ ಅಂತ ಹೇಳಿ. ಓಕೆ. ಸೊ ಈ ಇಬ್ಬರು ಜನ ಸೇರಿ 1664ರಲ್ಲಿ ಈ ಕಂಪನಿಯನ್ನ ಸ್ಥಾಪನೆ ಮಾಡ್ತಾರ. ಓಕೆ. ಇವ್ರ ಉದ್ದೇಶ ಅಂತೂ ಸ್ಪಷ್ಟವಾಗಿತ್ತು. ಯಾಕಂದ್ರೆ ಈ ದೇಶದ ಸಮೀಪದಲ್ಲಿ ಇರುವಂತ ಪೋರ್ಚುಗಲ್ ದೇಶ, ಫ್ರಾನ್ಸ್ ದೇಶ ಮತ್ತು ಇಂಗ್ಲೆಂಡ್ ದೇಶ, ಇವರೆಲ್ಲಾನು ಕೂಡ ಈಸ್ಟ್ ಇಂಡೀಸ್ ದೇಶಗಳ ಜೊತೆಗೆ ವ್ಯಾಪಾರವನ್ನು ಮಾಡ್ತಿದ್ರು. ಅದೇ ಉದ್ದೇಶವನ್ನು ಇಟ್ಕೊಂಡ ಭಾರತದ ಜೊತೆಗೆ ಮತ್ತು ಇತರೆ ದೇಶಗಳ ಜೊತೆಗೆ ವ್ಯಾಪಾರ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ 14ನೇ ಲೂಯಿ ಯಾರು ಹೇಳ್ರಿ, ರಾಜ, ಮತ್ತು ಆತನ ಅರ್ಥಮಂತ್ರಿ ಕೋಲ್ಬರ್ಟ್, ಇವರಿಬ್ರು ಸೇರಿ 1664ರಲ್ಲಿ ಫ್ರಾನ್ಸ್ದಾಗ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳಿ ಒಂದು ಕಂಪನಿಯನ್ನು ಮಾಡ್ಕೊಳ್ತಾರ. ಆಮೇಲೆ 1667ರಲ್ಲಿ ಇವರು ಏನ್ ಮಾಡ್ತಾರೆ ಹೇಳ್ರಿ, ಭಾರತದಲ್ಲಿ ಪ್ರಪ್ರಥಮ ವ್ಯಾಪಾರಿ ಕೋಟೆಯನ್ನ ಸ್ಥಾಪನೆ ಮಾಡ್ತಾರ. ಆ ಕೋಟೆ ಯಾವ್ದಂದ್ರೆ ಸೂರತ್. ಇಂಗ್ಲಿಷರು ಕೂಡ ಮೊದಲನೇದ ಏನು ಪ್ರಾರಂಭಿಸಿದ್ರಲ್ಲ ಆಂಗ್ಲರು, ಅದು ಕೂಡ ಸೂರತ್ದಾಗ ಇತ್ತು. ಮತ್ ಇವರು ಕೂಡ ಮೊದಲನೇದೊಂದು ವ್ಯಾಪಾರ ಕೋಟೆಯನ್ನು ಸ್ಟಾರ್ಟ್ ಮಾಡಿರಲ್ಲ, ಅದು ಕೂಡ ಸೂರತ್ದಾಗ ಮಾಡ್ತಾರ. ಆದ್ರೆ ಇಂಗ್ಲಿಷರಿಗೆ ಅನುಮತಿ ಕೊಟ್ಟಿದ್ದು ಜಹಾಂಗೀರ್ ಕೊಟ್ಟಿದ್ದ. ಆ ಟೈಮ್ದಲ್ಲಿ ಅವನ್ ಮೊಘಲ್ ಬಾದ್ಶಾ ಇದ್ದ. ಇವ್ರ ಸಂದರ್ಭದಲ್ಲಿ ಅಂದ್ರೆ 1667ರಲ್ಲಿ ಔರಂಗಜೇಬ ಮೊಘಲರ ಸುಲ್ತಾನ್ ಆಗಿದ್ದ. ಹಿಂಗಾಗಿ ಈ ಔರಂಗಜೇಬನ ಅನುಮತಿಯ ಮೇರೆಗೆ ಸೂರತ್ನಲ್ಲಿ ಇವರು ಮೊದಲ ವ್ಯಾಪಾರಿ ಕೋಟೆಯನ್ನ ಇವರು ಪ್ರಾರಂಭಿಸ್ತಾರೆ. ಓಕೆ. ಹಂಗ್ ನೋಡಕ್ ಹೋದ್ರೆ ಇವ್ರ ಭಾರತದಾಗ ಇವ್ರ ರಾಜಧಾನಿ ಪಾಂಡಿಚೇರಿ ಇತ್ತು. ಓಕೆ, ಪಾಂಡಿಚೇರಿ ಇತ್ತು. ಆದ್ರ ಇದ್ರಗಿಂತ ಪೂರ್ವದಲ್ಲೇ ಅವರ ಸೂರತ್ದಲ್ಲಿ ವ್ಯಾಪಾರ ಕೋಟೆಯನ್ನ ಪ್ರಾರಂಭಿಸ್ತಾರ. ಅಲ್ಲಿಂದ ವ್ಯಾಪಾರವನ್ನು ಶುರು ಮಾಡ್ತಾರ.
ಆಮೇಲೆ ಕ್ರಮೇಣ ಭಾರತದ ಬೇರೆ ಬೇರೆ ಸ್ಥಳಗಳಲ್ಲಿ ಅವರ ವ್ಯಾಪಾರ ಕೇಂದ್ರಗಳನ್ನ ತೆರಿತಾ ಹೋಗ್ತಾರ. ಇನ್ನ 2ನೇ ಪಾಯಿಂಟ್ ಏನದಲ್ಲ, ಆ 2ನೇ ಪಾಯಿಂಟ್ ಅಭ್ಯಾಸ ಮಾಡೋಣ. ಒಂದ್ ಸಲ ನೀವೇನ್ ಮಾಡ್ರಿ, ಈ 2 ಪ್ಲೇಸ್ಗಳನ್ನ ನೋಡ್ಕೊಡ್ರಿ. ಯಾವತ್ತಂದ್ರ ಮೊದಲನೇ ವ್ಯಾಪಾರಿ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ರಲ್ಲ, ಅದು ಇಲ್ಲದ ಯಾವ್ದು ಹೇಳ್ರದು ಪ್ಲೇಸ? ಸೂರತ್, ಗುಜರಾತ್ದಾಗ ಬರ್ತದ. ಸೂರತ್ ಅಂತ ಇದ್ರ ಹೆಸರು. ಓಕೆ, ಇದು ಒಂದೇದಾಯ್ತು. ಆಮೇಲೆ ಅವ್ರ ರಾಜಧಾನಿ ಇದಲ್ಲ, ಅದು ಪಾಂಡಿಚೇರಿ, ಇಲ್ಲಿ ಬರ್ತದ ನೋಡ್ರಿ. ಪಿ ಅಂತ ಬಿಡ್ತಾರಲ್ಲ, ಇದು ಅವ್ರ ರಾಜಧಾನಿ. ಇನ್ನು ನೆಕ್ಸ್ಟ್ ನೋಡೋಣ, ಎರಡನೇ ಅಂಶ ನೋಡ್ರಿ, ಪಾಂಡಿಚೇರಿ ನಗರ ನಿರ್ಮಾಣ. ಇವ್ರು ಬರೋಕ್ಕಿಂತ ಪೂರ್ವದಲ್ಲಿ ಪಾಂಡಿಚೇರಿ ಸ್ಥಳ ಇತ್ತು, ಆದ್ರೆ ನಗರ ನಿರ್ಮಾಣ ಆಗಿರ್ಲಿಲ್ಲ. ನಗರ ನಿರ್ಮಾಣ ಆಗಿದ್ದದ ಹಿನ್ನೆಲೆ ಒಂದು ಸ್ವಲ್ಪ ಭಿನ್ನ ಅದ. ಏನಂತಂದ್ರ 1674ರಲ್ಲಿ ಫ್ರಾಂಕೋಯಿಸ್ ಮಾರ್ಟಿನ್ ಅಂತ ಹೇಳಿ ಒಬ್ಬ ಅಧಿಕಾರಿ, ಫ್ರೆಂಚ್ ಅಧಿಕಾರಿ ಏನಿದ್ದಲ್ಲ, ಈತ ನಮ್ಮ ಬಿಜಾಪುರದ ಸುಲ್ತಾನ್ ಆದಂತ ಬಿಜಾಪುರ ಸುಲ್ತಾನ ಶೇರ್ ಖಾನ್ ಅಂತ ಹೇಳಿ, ಇಲ್ಲಿ ಶೇರ್ ಖಾನ್ ಅಂತ ಆಗ್ಯದ. ನೀವ್ ಈ ರೀತಿ ಮಾಡ್ಕೊಂಡ್ರು ನಡೀತದ. ಓಕೆ, ಶೇರ್ ಖಾನ್. ಶೇರ್ ಖಾನ್ ಲುಧಿಯಿಂದ ವಾಲಿಕರ್ಡಿಪುರಂ ಬಳಿ ಇರುವಂತಹ ಒಂದು ಗ್ರಾಮವನ್ನ ದಾನವಾಗಿ ಬಿಡ್ತಾನೆ. ಏನ್ ಮಾಡ್ತಾರೆ ಹೇಳ್ರಿ, ವಾಲಿಕರ್ಡಿಪುರಂ ಬಳಿ ಒಂದು ಗ್ರಾಮವನ್ನ ದಾನವಾಗಿ ಬಿಡ್ತಾನೆ. ವಾಲಿಕರ್ಡಿಪುರಂ ಏನದಲ್ಲ, ಅದು ಇಲ್ಲೇ ಅದ. ರೆಡ್ ಕಲರ್ ಕೊಡ್ತಾನಿಲ್ರ ನಿಮಗೆ? ಓಕೆ, ಇಲ್ಲಿ ನೋಡ್ರಿ, ವಾಲಿಕರ್ಡಿಪುರಂ ಇಲ್ಲೇ ಅದ. ಸೊ ಆ ವಾಲಿಕರ್ಡಿಪುರಂ ಬಳಿ ಒಂದು ಗ್ರಾಮವನ್ನ ದಾನವಾಗಿ ಪಡೆದುಕೊಳ್ತಾನ. ಆಮೇಲೆ ಆ ಸ್ಥಳದಾಗ ಏನ್ ಮಾಡ್ತಾ ಹೇಳ್ರಿ, ಒಂದು ವ್ಯಾಪಾರಿ ಕೋಟೆಯನ್ನ ಪ್ರಾರಂಭಿಸ್ತಾನ. ವಾಲಿಕರ್ಡಿಪುರಂ ಬಳಿ ಇರುವಂತ ಒಂದು ಗ್ರಾಮದಲ್ಲಿ ವ್ಯಾಪಾರಿ ಕೋಟೆಯನ್ನ ಪ್ರಾರಂಭಿಸ್ತಾನೆ. ಕಾರಣ ಏನಂತಂದ್ರ ಇಲ್ಲಿಂದನೂ ಕೂಡ ಸಮುದ್ರ ಮಾರ್ಗ ಚೆನ್ನಾಗಿತ್ತು. ಸೊ ಈ ಕಡೆ ಪಶ್ಚಿಮ ಕಡೆ ಆಗ್ಲಿ ಪೂರ್ವದ ಕಡೆಗೆ ಆಗ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಅನುಕೂಲ ಇತ್ತು. ಅದರ ಸಲುವಾಗಿ ಅಲ್ಲಿ ಒಂದು ವ್ಯಾಪಾರ ಕೋಟೆಯನ್ನ ಸ್ಥಾಪನೆ ಮಾಡ್ತಾನೆ. ಯಾರು ಹೇಳ್ರಿ? ಫ್ರಾಂಕೋಯಿಸ್ ಮಾರ್ಟಿನ್. ಈತ ಫ್ರೆಂಚ್ ಅಧಿಕಾರಿ ಸ್ಥಾಪನೆ ಮಾಡ್ತಾನೆ. ಮುಂದೆ ಈ ಒಂದು ಸ್ಥಳ ಏನತ್ತಲ್ಲ, ಆ ಸ್ಥಳ ಬೆಳೆದು ಮುಂದೆ ಏನಾಗ್ತದೆ ಹೇಳ್ರಿ, ಪಾಂಡಿಚೇರಿ ನಗರ ಆಗ್ತದ. ಓಕೆ, ಆಮೇಲೆ ಇವರು ಅದ ನಗರವನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೋತಾರ. ಇವರು 1664ರಲ್ಲಿ ಕಂಪನಿ ಸ್ಥಾಪನೆ ಮಾಡ್ಕೊಂಡ್ರು ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಳ್ಳಿಕ್ 10 ವರ್ಷ ಟೈಮ್ ತಗೊಂಡಾರ. ಸೊ ಆ 10 ವರ್ಷ ಯಾಕಂದ್ರ ಇದ್ರ ಡೆವಲಪ್ ಸಲುವಾಗಿ. ಓಕೆ, ಈ ಪಾಂಡಿಚೇರಿ ನಗರ ಏನೈತಲ್ಲ, ಮೊದಲು ಬಂದು ವ್ಯಾಪಾರಿ ಕೋಟೆಯನ್ ಮಾಡ್ರು, ಆಮೇಲೆ ಅದನ್ನ ರಾಜಧಾನಿ ಮಾಡ್ಕೊಂಡ್ರು, ಮುಂದೆ ನಗರವಾಗಿ ಅದು ಮಾರ್ಪಾಯ್ತು. ಈಗ ಬಾಂಬೆ, ಕಲ್ಕತ್ತಾ ಮತ್ತೊಂದು ಇದು ಹೇಳಿದ್ನಲ್ಲ ಮದ್ರಾಸ, ಈ 3 ನಗರಗಳು ಯಾವ ರೀತಿ ಬೆಳೆದವಲ್ಲ, ಅದೇ ರೀತಿ ಇದು ಕೂಡ ಬೆಳವಣಿಗೆಯನ್ನು ಹೊಂತು. ಈ ಒಂದು ಕಾರಣ ಇದ್ದಂದಾಗಿ ಈ ಫ್ರಾಂಕೋಯಿಸ್ ಮಾರ್ಟಿನ್ ಏನದಲ್ಲ, ಆತನನ್ನ ಫ್ರೆಂಚ್ ವಸಾಹತುಗಳ ನಿರ್ಮಾಪಕ ಅಂತ ಹೇಳಿ ಕರೀಲಾಗ್ತದೆ. ಯಾಕಂದ್ರ ಇವ ಈ ನಗರವನ್ನು ತೆಗೆದುಕೊಂಡ, ಅಂದ್ರೆ ಒಂದು ಗ್ರಾಮವನ್ನು ತೆಗೆದುಕೊಂಡ ನಗರವನ್ನ ಪರಿವರ್ತಿಸಿದ ಮತ್ತು ವ್ಯಾಪಾರ ವೃದ್ಧಿಗೆ ಬಹಳಷ್ಟು ಸಹಾಯಕನಾಗ್ತಾನ. ಆರಂಭದಲ್ಲಿ ಅದು ಕೂಡ ಏನ್ ಹೇಳ್ರಿ, ಇವ್ರದಿನ ಕಂಪ್ನಿ ಸ್ಟಾರ್ಟ್ ಆಗತ್ತಿತ್ತಲ್ಲ, ಆ ಸಮಯದಲ್ಲಿ ಈತ ಬಹಳಷ್ಟು ಕೆಲಸ ಮಾಡಿದ್ರಿಂದ ಈತನನ್ನ ಫ್ರಾಂಕೋಯಿಸ್ ಮಾರ್ಟಿನ್ ಅನ್ನ ಫ್ರೆಂಚ್ ವಸಾಹತುಗಳ ನಿರ್ಮಾಪಕ ಅಂತ ಹೇಳಿ ಕರೀಲಾಗ್ತದ. ಇದ ಕ್ವಶನ್ ಕೇಳ್ತಿರ್ತಾರ, ಸ್ವಲ್ಪ ನೆನಪು ಇಟ್ಕೊಳ್ಬೇಕು. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, ಆ ಒಂದು ಸ್ಥಳ ಆದ ಕೂಡಲೇ ಅಂದ್ರೆ ಪಾಂಡಿಚೇರಿ ಏನದಲ್ಲ, ಇಲ್ಲದ ನೋಡ್ರಿ ಪಾಂಡಿಚೇರಿ. ಸೊ ಈ ಪಾಂಡಿಚೇರಿಯ ನಿರ್ಮಾಣದ ನಂತರ ಕ್ರಮೇಣ ಅವರು ಬೇರೆ 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 ಸ್ಥಳದಾಗೆಲ್ಲಾನು ಕೂಡ ಅವ್ರ ವ್ಯಾಪಾರ ಕೇಂದ್ರಗಳನ್ನ ತೆರಿತಾ ಹೋಗ್ತಾರ. ಮೊದಲನೇದಂತೂ ತಮಗ್ ಗೊತ್ತದ, 1767ರಲ್ಲಿ ಸೂರತ್ನಾಗ ಏನ್ ಸ್ಟಾರ್ಟ್ ಆಗ್ತದಲ್ಲ, ಇದು ಔರಂಗಜೇಬನ ಪರ್ಮಿಷನ್ ದೊಂದಿಗೆ ಪ್ರಾರಂಭ ಆಗ್ತದ. ಔರಂಗಜೇಬನ ಅನುಮತಿ ಪಡೆದು ಪ್ರಾರಂಭಿಸಲಾಗ್ತದ. ಇದಾದ 2 ವರ್ಷಕ್ಕ 1669ರಲ್ಲಿ ಮಚಿಲಿಪಟ್ಟಣಂದಾಗ ಸ್ಟಾರ್ಟ್ ಮಾಡ್ತಾರ. ಮಚಿಲಿಪಟ್ಟಣಂ ಇಲ್ಲಿ ಬರ್ತದ ನೋಡ್ರಿ, ಮಚಿಲಿಪಟ್ಟಣಂ. ಓಕೆ, ಈ ಮೊದಲನೇದಂತೂ ಇಲ್ಲಿ ನಿಮಗೆ ನೆನಪದ, ಇಲ್ಲಿ ಯಾವ್ದು ಹೇಳ್ರಿ, ಸೂರತ್. ಇದು ಮಚಿಲಿಪಟ್ಟಣಂ 2 ವರ್ಷದ ನಂತರ 1669ರಲ್ಲಿ ಮಚಿಲಿಪಟ್ಟಣಂದಲ್ಲಿ ಸ್ಟಾರ್ಟ್ ಆಗ್ತದೆ. ಈ ಪ್ರದೇಶ ಏನಿತ್ತಲ್ಲ, ಅದ ಗೋಲ್ಕಂಡ ಅಂತ ಹೇಳಿ ಇಲ್ಲಿ ಏನ್ ರಾಜ್ಯ ಇತ್ತಲ್ಲ, ಆ ಗೋಲ್ಕಂಡದ ಸುಲ್ತಾನ್ ಅದಿಂದಾಗಿತ್ತು. ಸೊ ಗೋಲ್ಕಂಡದ ಸುಲ್ತಾನ್ ಅನುಮತಿ ಪಡೆದು ಮಚಿಲಿಪಟ್ಟಣಂದಾಗ 2ನೇ ಒಂದು ವ್ಯಾಪಾರಿ ಕೇಂದ್ರವನ್ನ ಪ್ರಾರಂಭಿಸ್ತಾರ. ಇದಾದ ಕೂಡಲೇ 3ನೇದು ಪಾಂಡಿಚೇರಿ. ಈ ಪಾಂಡಿಚೇರಿ ಈಗಾಗಲೇ ಹೇಳಿದ್ನಲ್ಲ, ಸೊ ಪಾಂಡಿಚೇರಿ ಅದನ್ನ ದಾನವಾಗಿ ಪಡಿತಾರ. ವಾಲಿಕರ್ಡಿಪುರಂ ಬಳಿ ಒಂದು ಗ್ರಾಮವನ್ನು ದಾನವಾಗಿ ಪಡೆದು ಅಲ್ಲಿ ಈ ನಗರ ನಿರ್ಮಾಣ ಆಗ್ತದ, 3ನೇದು. ಆಮೇಲೆ 1690ರಲ್ಲಿ ಚಂದ್ರನಾಗೂರ್ ಅಂತ ಹೇಳಿ ಪ್ಲೇಸ್ ಬರ್ತದ. ಈ ಚಂದ್ರನಾಗೂರ್ ಪ್ಲೇಸ್ ಎಲ್ಲಿ ಅದ ಹೇಳ್ರಿ, ಬಂಗಾಳದಾಗ ಅದ. ಆಗಿನ ಟೈಮ್ದಾಗ ಬಂಗಾಳ ಇಲ್ಲಿ ಮೊಘಲರ ಒಬ್ಬ ಗವರ್ನರ್ ಆಳ್ವಿಕೆ ಮಾಡ್ತಿದ್ದ. ಆತನ ಹೆಸರು ಶಾಹಿಸ್ತಾ ಖಾನ್ ಅಂತ ಹೇಳಿ. ಆ ಶಾಹಿಸ್ತಾ ಖಾನ್ ಅದಿಂದಲ್ಲಿ ಇದಿತ್ತು. ಆತನ ಅನುಮತಿ ಪಡೆದು ಚಂದ್ರನಾಗೂರ್ದಾಗ ಏನ್ ಮಾಡ್ರಿ ಹೇಳ್ರಿ, ಒಂದ ವ್ಯಾಪಾರಿ ಕೇಂದ್ರವನ್ನ ತೆರಿತಾರ. ಇದಾದ ಕೂಡಲೇ ಮಾಹೆ ಈ ಕಡೆ ಪಶ್ಚಿಮ ಕಡೆಗೆ ಬರ್ತದ. ಇದಾದ ಕೂಡಲೇ ಕಾರೈಕಲ್ ಇಲ್ಲಿ ಬರ್ತದೆ ನೋಡ್ರಿ. ಓಕೆ, ಪೂರ್ವ ಸೈಡ್. ಆಮೇಲೆ ಬಾಲಾಸೋರ್ ಬರೋದು ಇಲ್ಲಿ ಬರ್ತದ, ಬಾಲಾಸೋರ್. ಓಕೆ, ಈ ಭಾಗದಾಗ ಬಾಲಾಸೋರ್ ಅಂತ ಹೇಳಿ ಬರ್ತದೆ. ಆಮೇಲೆ ಕಾಸಿಂ ಬಜಾರ್, ಇದು ಕೂಡ
ಕಲ್ಕತ್ತಾದಾಗ ಬರ್ತದ ಕಾಸಿಂ ಬಜಾರ, ರೆಡ್ ಕಲರ್ಲಿ ಬರ್ತಾನಿಲ್ರಿ ನಿಮ್ಗೆ ನೆನಪಾಗ್ತದ. ಸೊ ಇದು ಬಾಲಾಸೋರ, ಇದು ಕಾಸಿಂ ಬಜಾರ. ಆಮೇಲೆ ಹುಗ್ಲಿ ಕೂಡ ಅಲ್ಲೇ ಬರ್ತದ. ಈ ಪ್ಲೇಸ್ ಏನದಲ್ಲ ಇಲ್ಲೇ ಹುಗ್ಲಿ ಬರ್ತದ. ಆಮೇಲೆ ಯಾನಮ್ ಅಂತದಲ್ಲ, ಯಾನಮ್ ಇಲ್ಲಿ ಮಚಿಲಿಪಟ್ಟಣಂ ಮೇಲ್ಗಡೆ ಇಲ್ಲಿ ಬರ್ತದ ಯಾನಮ್. ಓಕೆ, ಸೊ ಇವಿಷ್ಟು ಸ್ಥಳಗಳು ಏನದವಲ್ಲ ಇವ ಪ್ರಮುಖವಾದಂತಹ ಫ್ರೆಂಚರ ವಸಾಹತು ನೆಲೆಗಳು ಅಥವಾ ವ್ಯಾಪಾರಿ ಕೇಂದ್ರಗಳು, ವ್ಯಾಪಾರಿ ಕೋಟೆಗಳು ಅಂತೇಳಿ ಕರಿತೀವಿ. ಇನ್ನು ಮುಂದಿನ ಒಂದು ಅಂಶವನ್ನು ನೋಡ್ತಾ ಹೋಗೋಣ. ಇಲ್ಲಿ ಡುಪ್ಲೆ ಅಂತದ. ಓಕೆ, ಈ ಡುಪ್ಲೆ ಯಾರತ್ತಂದ್ರ ಫ್ರೆಂಚರು ತಮ್ಮ ವ್ಯಾಪಾರ ವೃದ್ಧಿ ಆದಂಗ ಇಲ್ಲಿ ಅವರು ಕೂಡ ಏನ್ ಮಾಡ್ರಿ ಹೇಳ್ರಿ, ಅಧಿಕಾರಿಗಳನ್ನ ಬಿಟ್ಟು ಗವರ್ನರ್ ನೇಮಕ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಈಗ ಆರಂಭದಾಗ ಅಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಬಂದಾಗ ಕೂಡ ಕ್ಲರ್ಕ್ಸ್ ಅವ್ರಿದ್ರು. ಆಮೇಲೆ ಕ್ರಮೇಣ ಗವರ್ನರ್ಗಳ ಹುದ್ದೆ ಸ್ಟಾರ್ಟ್ ಆಯ್ತು. ಇವರು ಕೂಡ ಸೇಮ್ ಏನ್ ಮಾಡ್ತಾರಂದ್ರ ಗವರ್ನರ್ಗಳನ್ನ ಭಾರತಕ್ಕೆ ಕಳಿಸ್ಲಿಕ್ಕೆ ಶುರು ಮಾಡಿದ್ರು. ಹಂಗ 1747ರಲ್ಲಿ ಈತ ಭಾರತಕ್ಕೆ ಗವರ್ನರ್ ಆಗಿ ಬರ್ತಾನ. ಈತನ ಹೆಸರು ಡುಪ್ಲೆ ಅಂತೇಳಿ. ಈತ ಫ್ರೆಂಚರಲ್ಲೇ ಅತ್ಯಂತ ಮಹತ್ವಾಕಾಂಕ್ಷಿ ಉಳ್ಳಂತಹ ಒಬ್ಬ ಇವಾಗಿದ್ದ ಗವರ್ನರ್ ಆಗಿದ್ದ. ಇವನಿಗೆ ಕೇವಲ ವ್ಯಾಪಾರ ಸಲುವಾಗಿ ಭಾರತವನ್ನು ಬಳಕೆ ಮಾಡ್ಕೊಳ್ಳೋದು ಅಷ್ಟೇ ಇರಲಿಲ್ಲ, ಅದ್ರ ಜೊತೆಗೆ ಭಾರತವನ್ನ ರೂಲ್ ಮಾಡ್ಬೇಕು, ಅದನ್ನ ಆಳಬೇಕು ಅನ್ನೋದು ಅಭಿಲಾಷೆ ಇತ್ತು. ಹೀಗಾಗಿ ಆತ ಭಾರತದಲ್ಲೇ ಫ್ರೆಂಚ್ ಸಾಮ್ರಾಜ್ಯವನ್ನ ನಿರ್ಮಿಸೋದ್ರಲ್ಲಿ ತೊಡಗ್ತಾನೆ. ಹೇಳ್ತಾ ಅಷ್ಟೊಂದು ಮಹತ್ವಾಕಾಂಕ್ಷಿ. ಇವನ ಈ ಮಹತ್ವಾಕಾಂಕ್ಷೆ ಬ್ರಿಟಿಷರಿಗೆ ಬಹಳಷ್ಟು ಮುಳುವಾಗಿ ಬಿಡ್ತದೆ. ಯಾಕಂದ್ರೆ ಆಲ್ರೆಡಿ ಬ್ರಿಟಿಷರು ಭಾರತದಲ್ಲಿ ಅವ್ರ ವಸಾಹತುಗಳನ್ನ ಸಾಕಷ್ಟು ಸ್ಥಾಪಿಸಿದ್ರು, ಗ್ರಿಪ್ ಇಟ್ಕೊಂಡಿದ್ರು. ಇವ್ ಬಂದ ಕೂಡಲೇ ಅವ್ರಿಗೆ ಬಹಳಷ್ಟು ತೊಂದರೆ ಆಗ್ಲಿಕ್ಕೆ ಶುರು ಆಗ್ತದೆ. ಹಿಂಗಾಗಿ ಆಂಗ್ಲರಿಗೂ ಮತ್ತು ಫ್ರೆಂಚರಿಗೂ ಕೂಡ ಹೆಚ್ಚಿನ ಕಾದಾಟಗಳು ಇವನ ಅವಧಿಯಲ್ಲೇ ಪ್ರಾರಂಭ ಆಗ್ತಾವ. ಯಾರ ಅವಧಿಯಲ್ಲಿ ಹೇಳ್ರಿ? ಡುಪ್ಲೆನ್ ಅವಧಿಯಲ್ಲಿ. ಸೊ ಈತ ಫ್ರೆಂಚರ ಒಬ್ಬ ಅತಿ ಮಹತ್ವಾಕಾಂಕ್ಷಿ ಉಳ್ಳಂತಹ ಗವರ್ನರ್ ಆಗಿದ್ದ. ಇಷ್ಟು ವಿಷಯ ನಿಮಗೆ ಗೊತ್ತಿರ್ಲಿ. ಇವನಿಂದಾಗೆ ಕರ್ನಾಟಕ ಯುದ್ಧಗಳು ಕೂಡ ಆಗ್ತಾವ. ಇನ್ ನೆಕ್ಸ್ಟ್ ನೋಡ್ರಿ, ಭಾರತದಲ್ಲೇ ಐರೋಪ್ಯರ ನೆಲೆಗಳು ಎಲ್ಲಾನು ಅಭ್ಯಾಸ ಮಾಡಿದೇವಿ. ಆದ್ರೂ ಕೂಡ ಒಂದ್ ಸಲ ಇಲ್ಲಿ ನೀವು ಇದ್ ಮಾಡ್ಕೊಳ್ರಿ. ಪೋರ್ಚುಗೀಸರು ಏನಿದಾರಲ್ಲ, ಇವರು ಭಾರತದಲ್ಲಿ ಮೊದಲ ಬಾರಿಗೆ ಬಂದವರು. ಸೊ ಇವರು ವಿಶ್ವಿ ನೀವು ತಿಳ್ಕೊಳ್ರಿ, 1498ರಲ್ಲಿ ಇವ್ರು ಭಾರತಕ್ಕೆ ಬರ್ತಾರ. ಇವ್ರ ರಾಜಧಾನಿ ಗೋವಾ. ಇದನ್ನ ತಾವು ನೆನಪಾಗಿ ಇಟ್ಕೋಬೇಕು. ಇಲ್ಲಿ ಮುಂದೆ 1510 ಅಂತ ಬರ್ದದ. ಯಾಕೆ ಹಿಂಗ್ ಬರ್ದಾರಂದ್ರ 1510ರಲ್ಲಿ ಗೋವಾವನ್ನ ಅವರು ಬಿಜಾಪುರ ಸುಲ್ತಾನ ಯೂಸುಫ್ ಆದಿಲ್ ಶಾನ್ ಕಡೆಯಿಂದ ಇದ್ ಮಾಡ್ಕೋತಾರ, ಯುದ್ಧ ಮಾಡಿ ಪಡೆದುಕೊಳ್ತಾರ. ಹಿಂಗಾಗಿ ಗೋವಾವನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾರ. ಅದು 1510ರಲ್ಲಿ. ಬಟ್ ಬಂದಿದ್ದ ಯಾವಾಗ ಭಾರತಕ್ಕ? 1498ರಲ್ಲಿ. ಇನ್ನು ಎರಡನೇದು ಡಚ್ಚರು ಅಂತದ. ಡಚ್ಚರು ಭಾರತದಲ್ಲಿ ಬಂದಂತ ವಿಷಯ 1607ರಲ್ಲಿ ಇವ್ರು ಭಾರತಕ್ಕೆ ಬರ್ತಾರ. ಆದ್ರೂ ಕೂಡ ಇವ್ರ ರಾಜಧಾನಿ ಪುಲಿಕಾಟ್ ಏನದಲ್ಲ, ಆ ಪುಲಿಕಾಟನ್ನು ವಶಪಡಿಸ್ಕೊಂಡು ಅಲ್ಲಿ ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೋಬೇಕಾದ್ರೆ 1610ರಲ್ಲಿ ಮಾಡ್ಕೊಳ್ತಾರ. ಇದು ಎರಡನೇ ನೆನ್ಪಿಟ್ಕೊಳ್ರಿ. ಮೂರನೇದಾಗಿ ಭಾರತಕ್ಕೆ ಬಂದವರು ಬ್ರಿಟಿಷರ್ ಇದಾರ. ಇಲ್ಲದ 3ನೇ ನಂಬರ್, ಇಲ್ಲಿ 2ನೇ ನಂಬರ್, ಇಲ್ಲಿ 1 ಅಂತ ಕೊಡ್ತಾನ, ಇದು 2. ಆಮೇಲೆ ಇಲ್ಲಿ ಮೂರನೇ ಬಾರಿ ಭಾರತಕ್ಕೆ ಬಂದವರು ಅಂದ್ರೆ 3ನೇ ದೇಶದವ್ರು ಭಾರತಕ್ಕೆ ಬಂದವ್ರು ಯಾರಂದ್ರೆ ಬ್ರಿಟಿಷರು. ಸೊ ಇವ್ರು ಬಂದಿದ್ದು 1608ರಲ್ಲಿ ಭಾರತಕ್ಕೆ ಬರ್ತಾರ. ಅನುಮತಿ ಸಿಗಂಗಿಲ್ಲ, ಆದ್ರೂ ಕೂಡ ಭಾರತಕ್ಕೆ ಬಂದಿದ್ದು ಅದೇ ಅವಧಿ. ಆಮೇಲೆ ಇವ್ರದ್ದು ಕಂಪ್ನಿ ಸ್ಥಾಪನೆ ಆಗಿದ್ದು 1600. ಹೇಳ್ತಾ 1600ರಲ್ಲಿ ಕಂಪ್ನಿ ಸ್ಥಾಪನೆ ಆಗಿತ್ತು. 1696ರಲ್ಲಿ ಇವ್ರು ಏನ್ ಮಾಡ್ತಾರೆ ಹೇಳ್ರಿ, ಕಲ್ಕತ್ತಾವನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾರ. ಸೊ ಈ 4 ದೇಶಗಳು ಯಾವಾಗ ಕಂಪ್ನಿಯನ್ನ ಸ್ಥಾಪನೆ ಮಾಡಿದ್ವು ಅಂದ್ರೆ ಕಂಪ್ನಿ ಸ್ಥಾಪನೆ ಮಾಡಿದ್ದು ದಿನಾಂಕ ಬೇರೆ ಅದ, ವರ್ಷ ಬೇರೆ ಅದ, ಮತ್ತು ಭಾರತಕ್ಕೆ ಬಂದಂತ ವರ್ಷ ಬೇರೆ ಅದ, ಮತ್ತು ಭಾರತದಲ್ಲಿ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ದು ವರ್ಷವೂ ಬೇರೆ ಅದ. ಸೊ ಈ 3 ಅಂಶಗಳನ್ನ, ಮತ್ತು ಭಾರತದಲ್ಲಿ ಯಾವ್ಯಾವ ರಾಜಧಾನಿ ಇದಾವ ಅವರು, ಇದನ್ನ 4 ಅಂಶಗಳನ್ನ ತಾವು ನೆನ್ಪಿಟ್ಕೊಳ್ಬೇಕು. ಮತ್ತು ಪ್ರತಿ ಒಂದು ದೇಶಕ್ಕೆ ಸಂಬಂಧಿಸಿದಂತೆ ಅವರು ಯಾವ್ಯಾವ ಕೇಂದ್ರಗಳನ್ನ ಹೊಂದಿದ್ರು, ವ್ಯಾಪಾರಿ ಕೇಂದ್ರಗಳನ್ನ ಹೊಂದಿದ್ರು, ಇದ್ರ ಕುರಿತ ಒಂದ್ ಸ್ವಲ್ಪ ತಾವು ನೆನ್ಪಿಟ್ಕೊಳ್ಬೇಕು. ಓಕೆ, ಇನ್ ನೆಕ್ಸ್ಟ್ ಅಂಶ ನೋಡ್ರಿ, ಭಾರತದ ರಾಜಕೀಯದ ಮೇಲೆ ಐರೋಪ್ಯರ ಅಥವಾ ಐರೋಪ್ಯ ಕಂಪನಿಗಳ ಪ್ರಭಾವ ಅಂತದ. ಈ ಕಂಪನಿಗಳು ಭಾರತದಲ್ಲಿ ಬಂದು ವ್ಯಾಪಾರದಲ್ಲಿ ತೊಡಗಿದು ಅವ್ರ ದೇಶಕ್ಕೆ ಸಾಕಷ್ಟು ಲಾಭ ಮಾಡಿಕೊಟ್ಟು, ಆರಂಭದಲ್ಲಿ ನಮ್ಮ ದೇಶಕ್ಕೂ ಕೂಡ ಲಾಭ ಮಾಡಿಕೊಟ್ಟು. ಯಾಕಂದ್ರೆ ಇಲ್ಲಿ ಎಲ್ಲಾ ರಾ ಮೆಟೀರಿಯಲ್ಸ್ ಅವರ ಸಾಗಿಸೋದ್ರಿಂದ ಲೋಕಲ್ ಜನಕ್ಕೂ ಕೂಡ ಅದ ಒಂದು ವ್ಯಾಪಾರದ ಹೆಚ್ಚು ಇದಾಗಿ ಬಿಡ್ತೇನೆ ಹೇಳ್ರಿ, ಇಂಪ್ರೂವ್ಮೆಂಟ್ ಆಯ್ತು. ಮೊದಲೆಲ್ಲ ದೇಶದ ವಸ್ತುಗಳು ದೇಶದಲ್ಲೇ ಉಳಿತಿದ್ವು. ಕೇವಲ ಭೂಮಾರ್ಗದ ಮೂಲಕ ಕಡೆ ಏನು ಹೋಗ್ತಿದ್ವಲ್ಲ, ಎಲ್ಲಿ ಹೇಳ್ರಿ ವಾಯುವ್ಯ ಮಾರ್ಗದ ಮೂಲಕ ಹೋಗ್ತಿದ್ವಲ್ಲ, ಅದಾದ ಸುಮಾರು ವರ್ಷ ತನಕ ನಿಂತಿತ್ತು ವ್ಯಾಪಾರ. ಸಮುದ್ರ ಮಾರ್ಗ ಕಂಡು ಹಿಡಿದು ಕೂಡಲೇ ಮತ್ತೆ ವ್ಯಾಪಾರ ಜೋರಾಗಿ ಬಿಡ್ತದ. ಬಟ್ ನಂತರ ಏನೇನು ಪ್ರಭಾವ ಆಯ್ತು ಅನ್ನೋದನ್ನ ನಾವೀಗ ನೋಡ್ಬೇಕು. ಸೊ ಮೊದಲನೇದು ನೋಡ್ರಿ, ಇಲ್ಲಿ ಒಂದೇದು, ಎಲ್ಲಾ ಐರೋಪ್ಯರು ರಾಜಕೀಯ ಪಾರಮ್ಯತೆ ಬಯಸಿ ಭಾರತವನ್ನ ಒಂದು ಯುದ್ಧ ರಂಗವನ್ನಾಗಿ ಮಾಡಿದ್ರು. ಆರಂಭದಾಗ ಇವರ ವ್ಯಾಪಾರ ಸಲುವಾಗಿ ಬಂದ್ರು, ಬಟ್ ನಂತರ ಏನ್ ಮಾಡ್ರಿ ಅಂದ್ರ ತಮ್ಮದ ರಾಜಕೀಯ ಒಂದು ಅಸ್ತಿತ್ವವನ್ನು ಸ್ಥಾಪಿಸುವ ಸಲುವಾಗಿ ಇವರು ಕಂಟಿನ್ಯೂಸ್ ಆಗಿ ಜಗಳಕ್ಕೆ ಶುರು ಮಾಡಿದ್ರು. ಹೆಂಗಂದ್ರ
ಫ್ರೆಂಚ್ ಆರಂಭದಾಗ ಪೋರ್ಚುಗೀಸರು ಇಂಗ್ಲಿಷರ್ ಕಾದಾಟ ಕೇಳ್ರೆ, ಆಮೇಲೆ ಡಚ್ರು ಬಂದ ಕೂಡಲೇ ಡಚ್ರು ಇಂಗ್ಲಿಷರ್ ಕಾದಾಟ ಕೇಳಿದ್ರೆ, ಫ್ರೆಂಚ್ರು ಬಂದ ಕೂಡಲೇ ಫ್ರೆಂಚ್ರು ಇಂಗ್ಲಿಷರ್ ಕಾದಾಟ ಕೇಳಿದ್ರೆ, ಕಂಟಿನ್ಯೂಸ್ ಆಗಿ ಭಾರತದ ಭೂಮಿ ಮ್ಯಾಗ ಯುದ್ಧಗಳನ್ನ ಮಾಡ್ಕೊಂತ ಹೋದ್ರು. ಸುಮಾರು ವರ್ಷದ ತನಕ ಕೂಡ ಯುದ್ಧಗಳನ್ನ ಮಾಡಿದ್ರು. ಸೊ ಈ ಯುದ್ಧಗಳು ಯಾಕದು ಅಂದ್ರ ಅದ್ರಾಗ ಯಾರಿಗೂ ಕೂಡ ನಮ್ಮದು ಏನು ಪಾತ್ರ ಇಲ್ಲ, ನಮ್ಮ ಭಾರತೀಯ ಅರಸರ ಪಾತ್ರ ಇಲ್ಲ. ಇವ್ರಿಗೆ ಬೇಕಾದಂತ ವ್ಯಾಪಾರಿ ಕೇಂದ್ರಗಳನ್ನ ಸ್ಥಾಪಿಸುವ ಸಲುವಾಗಿ ನಮ್ಮ ದೇಶದಲ್ಲಿ ಕಂಟಿನ್ಯೂಸ್ ಆಗಿ ಇವರ ಯುದ್ಧ ಮಾಡಿದ್ರು. ಭಾರತವನ್ನ ಯುದ್ಧ ಭೂಮಿಯಾಗಿ ಪರಿವರ್ತನೆ ಮಾಡಿದ್ರು. ಒಂದನೇದದು. ಇನ್ನು ಎರಡನೇದು ಯಾವ್ದತ್ತಂದ್ರೆ ಐರೋಪ್ಯರ ಆಡಳಿತ ಪದ್ಧತಿ, ರಾಜಕೀಯ ವಿಚಾರಧಾರೆ ಇವ ಭಾರತದ ಮೇಲೆ ಪ್ರಭಾವ ಬೀರುದು. ಆರಂಭದಾಗ ನಮ್ಮದ ಒಂದು ರಾಜಕೀಯ ವ್ಯವಸ್ಥೆ ಬೇರೆ ಇತ್ತು. ಬಟ್ ಇವ್ರು ಭಾರತಕ್ಕೆ ಏನ್ ಎಂಟ್ರಿ ಕೊಟ್ರಲ್ಲ, ಅವಾಗ ನಮ್ಮ ದೇಶದ ರಾಜರು, ಸ್ಥಳೀಯ ಆಡಳಿತಗಾರರು ಇವರೆಲ್ಲಾನು ಕೂಡ ಈ ಪಾಶ್ಚಿಮಾತ್ಯ ಏನ್ ಪಾಲಿಸಿಗಳದಾವಲ್ಲ ಅದ್ರ ಕಡೆಗೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಅವ್ರ ರಾಜಕೀಯ ವಿಚಾರಧಾರೆಗಳೆಲ್ಲ ಗೊತ್ತಿಲ್ದನ ಇವರ ಇದ್ ಸೇರ್ಬಿಟ್ಟು ಮನುಷ್ಯನಾಗ ಸೇರ್ಬಿಟ್ಟು ಅವೆಲ್ಲಾನು ಕೂಡ ಹೇಳ್ತಾ. ಸೊ ಎರಡನೇದು. ಇನ್ನು ಮೂರನೇದು ಯಾವ್ದತ್ತಂದ್ರೆ ಭಾರತೀಯರು ಐರೋಪ್ಯರ ಯುದ್ಧ ಕಲೆ ಮತ್ತ ಯುದ್ಧ ತಂತ್ರಗಳನ್ನ ಏನ್ ಮಾಡ್ರಿ ಹೇಳ್ರಿ ಕಲಿತರು. ಅದು ಯಾರಿಂದ ಕಲ್ತ್ರಂದ ಇವರಿಂದನೇ ಕಲ್ತರು. ಯಾಕಂದ್ರೆ ಇಲ್ಲಿ ನಮ್ಮಲ್ಲೇ ಏನ್ ಯುದ್ಧ ತಂತ್ರಗಳು ಇದ್ದಲ್ಲ, ಆ ಯುದ್ಧ ತಂತ್ರಗಳಿಗಿಂತನೂ ಭಿನ್ನವಾದ ಯುದ್ಧ ತಂತ್ರಗಳು ಅವರು ಇದ್ದು. ಓಕೆ. ಸೊ ಆಧುನಿಕ ಕೆಲವೊಂದಿಷ್ಟು ತಂತ್ರಗಳನ್ನ ಭಾರತೀಯರು ಕೂಡ ಅವರಿಂದ ಯುದ್ಧ ಕಲೆಗಳನ್ನ ಕಲ್ತರು ಅಂತ ಹೇಳ್ತೇವೆ. ಇದು ಮೂರ್ ಇಂಪ್ಯಾಕ್ಟ್ಸ್ ಅದು. ಇದನ್ನ ಬಿಟ್ಟು ಇನ್ನೊಂದು 4 ಇಂಪ್ಯಾಕ್ಟ್ಸ್ ಅದಾವ. ಅವು ಯಾವತ್ತಂದ್ರೆ ಇಲ್ಲಿ ನೋಡ್ರಿ, ಭಾರತದಲ್ಲಿ ಕುಖ್ಯಾತಿ ಪಡೆದಿರುವಂತಹ ಒಡೆದು ಆಳುವ ನೀತಿ ಏನದಲ್ಲ ಅದು ಬ್ರಿಟಿಷರ ರಾಜನೀತಿ ಶಿಶುವಾಗಿದೆ. ಈಗ ಸದ್ಯನೂ ಕೂಡ ಅವರು ನಮ್ಮ ದೇಶವನ್ನು ಬಿಟ್ಟು ಹೋಗೇ 75 ವರ್ಷ ಆದ್ರೂ ಕೂಡ ಈಗಲೂ ಕೂಡ ನಮ್ಮ ದೇಶದಾಗ ಬೇರ್ ಬಿಟ್ಟದ ಏನ ಡಿವೈಡ್ ಅಂಡ್ ರೂಲ್. ಇದು ನಮ್ಮ ದೇಶದ ಸಂಪ್ರದಾಯ ಅಲ್ಲ, ನಮ್ಮದ ವಸುದೈವಕ ಕುಟುಂಬಕಂ, ಇದು ನಮ್ಮ ಸಂಸ್ಕಾರ. ಬಟ್ ನಾವ ಒಡೆದಾಳುವ ಪದ್ಧತಿ ಈಗಲೂ ಕೂಡ ಮಾಡ್ತಾರಲ್ಲ ನಮ್ಮ ದೇಶದಲ್ಲಿ, ಅದ ನಮ್ಮ ಮೂಲ ಕೃತ್ಯ ಅಲ್ಲ. ಅದನ್ನ ಕಲಿಸ್ಕೊಟ್ಟವ್ರು ಯಾರಂದ್ರೆ ಬ್ರಿಟಿಷರು. ಸೊ ಅವ್ರು ಹೋದ್ರೂ ಕೂಡ ಇನ್ನಾದ್ರೂ ಕೂಡ ಅದ ಪಾಲಿಸಿಯನ್ನು ನಾವು ಯೂಸ್ ಮಾಡ್ತಾ ಇದೀವಿ. ಇನ್ನು ಐದನೇದು ಯಾವ್ದತ್ತಂದ್ರೆ ನೆಕ್ಸ್ಟ್ ನೋಡ್ರಿ, ಐದನೇದು ಭಾರತದ ಕೋಮುವಾದವು ಬ್ರಿಟಿಷರ ಪ್ರಚೋದನೆಯಿಂದ ಜನ್ಮ ತಾಳ್ತು. ಅವ್ರೇನ ಇಲ್ಲಿ ಭಾರತದಾಗ ಬಂದ್ರಲ್ಲ, ಅವ್ರು ಬಂದ ಕೂಡಲೇ ಅವರಿಂದಾಗೆ ಕೋಮುವಾದ ಕೂಡ ನಮ್ಮಲ್ಲಿ ಸ್ಟಾರ್ಟ್ ಆಯ್ತು. ಮೊದಲೆಲ್ಲ ಒಂದಿತ್ತು. ಬಟ್ ಅವ್ರ ಈ ಡಿವೈಡ್ ಅಂಡ್ ರೂಲ್ ದಿಂದ ಕೇವಲ ಒಂದ ಕ್ಷೇತ್ರದಿಂದ ಇದರಿಂದ ಅಲ್ಲ, ಅವ್ರ ಕೋಮುವಾದ, ಜಾತಿವಾದ, ಧರ್ಮವಾದ ಇಂಥವೆಲ್ಲಾನು ಹುಟ್ಕೊಳಕ್ ಹೆಚ್ಚು ಪ್ರೇರಣೆ ಸಿಕ್ಕಿದ್ದೇನಂದ್ರ ಬ್ರಿಟಿಷರ ಆಡಳಿತದಿಂದಾಗಿ. ಓಕೆ. ಈ ನೆಕ್ಸ್ಟ್ ಪಾಯಿಂಟ್ ಅದ ನೋಡ್ರಿ, ಬ್ರಿಟಿಷರು ಜನಾಂಗ ಭೇದ ಮಾಡ್ತಿದ್ರು. ಅವ್ರ ದೇಶನಾಗ ಇತ್ತದ. ಸೊ ಆ ಜನಾಂಗ ಭೇದದ ಬೀಜ ಏನಿತ್ತಲ್ಲ ಅದನ್ನ ನಮ್ಮಲ್ಲೇನು ಕೂಡ ಅವ್ರು ಬಿತ್ತರು. ಹಿಂಗಾಗಿ ಇಲ್ಲಿ ಅದರ ಪರಿಣಾಮವಾಗಿ ನಮ್ಮ ದೇಶದಾಗ ವರ್ಗ ಸಂಘರ್ಷ ಆಗ್ಲಿಕ್ಕೆ ಶುರು ಆಯ್ತು. ಈ ವರ್ಗ ಸಂಘರ್ಷಕ್ಕೆ ಕಾರಣ ಯಾರತ್ತಂದ್ರ ಬ್ರಿಟಿಷರು ಅಂತ ಹೇಳ್ತೇವೆ ನಾವು. ಬ್ರಿಟಿಷರಾಗ್ಲಿ ಅಥವಾ ಫ್ರೆಂಚರಾಗ್ಲಿ ಇವರಿಂದನ ಅದ್ ನಮ್ಮಲ್ಲೇ ವರ್ಗ ಸಂಘರ್ಷ ಉಟ್ಕೊಂತು. ಈ ಎಲ್ಲಾ ಕೃತ್ಯಗಳಿಂದ ಕೊನೆಗೆ ಏನಾಯ್ತಂದ್ರ ಭಾರತೀಯರಲ್ಲಿ ತೀವ್ರಗಾಮಿತ್ವ ಅಂದ್ರೆ ಇವ್ರನ್ನ ಸಹಿಸದಾದ್ರ ಭಾರತದವ್ರೆಲ್ಲಾನು ಕೂಡ ಇವ್ರ ದಿನದಿಂದ ದಿನಕ್ಕಿಂತ ತಪ್ಪುಗಳು ಹೆಚ್ಚಿಗೆ ಆದಂಗ ಸಹಿಷ್ಣುತಾ ಶಕ್ತಿ ಏನೈತಿಲ್ಲ ಅದೆಲ್ಲ ಮಿತಿಮೀರಿ ಹೋಗ್ತದ. ಕೊನೆಗೆ ಇವ್ರಿಗೊಂದು ಬುದ್ಧಿ ಕಲಿಸ್ಬೇಕಂತ ತಿಳ್ಕೊಂಡು ಅವ್ರ ವಿರುದ್ಧ ಹೋರಾಡ್ಲಿಕ್ಕೆ ಶುರು ಮಾಡ್ತಾರ. ಹಿಂಗಾಗಿ ಈ ಬ್ರಿಟಿಷರ ಶೋಷಣಾ ನೀತಿಯು ಏನಾಯ್ತಂದ್ರ ನಮ್ಮಲ್ಲೇ ತೀವ್ರಗಾಮಿತ್ವ ಅಥವಾ ರಾಷ್ಟ್ರೀಯತೆಗೆ ಪ್ರಚೋದನೆ ಕೊಡ್ತು. ಮತ್ತ ಭಗತ್ ಸಿಂಗ್ರಂತ ಸಾಕಷ್ಟು ಜನ ಯುವಕರು ಏನ್ ಹೇಳ್ರಿ ಬ್ರಿಟಿಷ್ ಆಡಳಿತದ ವಿರೋಧವನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರು ಹೇಳ್ತಾ. ಸೊ ಇಷ್ಟೆಲ್ಲ ಇಂಪ್ಯಾಕ್ಟ್ಸ್ ಭಾರತದ ನೆಲದಲ್ಲಿ ಅದು. ಓಕೆ. ಇನ್ನ ನೆಕ್ಸ್ಟ್ ಮುಂದಿನ ಅವಧಿಯಲ್ಲಿ ಈ 4 ದೇಶಗಳು ಬಂದು ವ್ಯಾಪಾರ ಮಾಡ್ಕೊಂತಿದ್ದು. ಅದರಲ್ಲಿ ಪ್ರಮುಖವಾಗಿ ಈ ಪೋರ್ಚುಗೀಸರು ಮತ್ತು ಡಚ್ರು ಕ್ರಮೇಣ ತಮ್ಮ ಪ್ರಭಾವವನ್ನು ಕಡಿಮೆ ಮಾಡ್ಕೋತಾರ. ಬಟ್ ಫ್ರೆಂಚರು ಮತ್ತು ಇಂಗ್ಲಿಷರು ಮಾತ್ರ ಅತ್ಯಂತ ಪ್ರಭಾವಶಾಲಿಗಳಾಗಿ ಇಬ್ರು ತಮ್ಮ ಬಲವನ್ನು ಸಾಮರ್ಥ್ಯಪಡಿಸುವ ಸಲುವಾಗಿ ಭಾರತದಲ್ಲಿ ಅವರು ಅನೇಕ ಯುದ್ಧಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರ. ಸೊ ಅವ್ರ ಇಬ್ಬರ ಸಂಘರ್ಷ ಏನದಲ್ಲ ಅದನ್ನ ನಾವು ಕರ್ನಾಟಿಕ್ ಯುದ್ಧಗಳು ಅಂತ ಹೇಳಿ ಕರಿತೀವಿ. ಆ ಒಂದು ವಿಷಯದ ಕುರಿತು ನಾವು ಮುಂದಿನ ಅವಧಿಯಲ್ಲಿ ಅಭ್ಯಾಸ ಮಾಡೋಣ. ಸೊ ಇದುವರೆಗೂ ಕೂಡ ಯಾರು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅವ್ರು ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಈ ವಿಡಿಯೋ ಸೀರೀಸ್ ಇದು ಬಹಳ ಇಂಟ್ರೆಸ್ಟಿಂಗ್ ಅದ, ಆಧುನಿಕ ಭಾರತದ ಇತಿಹಾಸ. ಸೊ ಇದನ್ನ ತಪ್ಪದೇ ವೀಕ್ಷಣೆ ಮಾಡಿದ್ದಾದ್ರೆ ನೀವು ಯಾವ್ದು ಬೇಕಾದ ಎಕ್ಸಾಮ್ ಇರಲಿ ಆ ಎಕ್ಸಾಮ್ದಾಗ ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಏನ್ ಕೇಳ್ತಾರಲ್ಲ ಅದನ್ನ 100% ತಾವೆಲ್ಲಾನು ಉತ್ತರಿಸಲಿಕ್ಕೆ ಸಮರ್ಥರಾಗ್ತೀರಿ. ಸೊ ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.